ರೈಲು ಪ್ರಯಾಣದಲ್ಲಿ ಮಹತ್ತರ ಸುಧಾರಣೆ ತರಲಾಗಿದೆ. ಈ ಪೈಕಿ ಟಿಕೆಟ್ ರಹಿತ ಪ್ರಯಾಣಕ್ಕೆ ಕಡಿವಾಣ ಹಾಕುವುದು ಕೂಡ ಪ್ರಮುಖವಾಗಿದೆ. ರೈಲು ಟಿಕೆಟ್ ಖರೀದಿ, ಬುಕ್ಕಿಂಗ್ ಎಲ್ಲವೂ ಇದೀಗ ಸರಳೀಕೃತಗೊಳಿಸಲಾಗಿದೆ. ಆದರೂ ಕೆಲವು ಪ್ರಯಾಣಿಕರು ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿ ದುಪ್ಪಟ್ಟು ದಂಡ ಕಟ್ಟಿದ ಘಟನೆಗಳು ಇವೆ. ಇದೀಗ ಭಾರತೀಯ ರೈಲ್ವೆ 2025ರಲ್ಲಿ ಹೀಗೆ ಟಿಕೆಟ್ ಇಲ್ಲದೆ ಪ್ರಯಾಣಿಕರಿಂದ ವಸೂಲಿ ಮಾಡಿದ ದಂಡದ ಮಾಹಿತಿಯನ್ನು ಕೊಟ್ಟಿದೆ. ಲೋಕಸಭೆಯಲ್ಲಿ ಈ ಕುರಿತು ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮಾಹಿತಿ ಕೊಟ್ಟಿದ್ದಾರೆ. 2025ರಲ್ಲಿ ಭಾರತೀಯ ರೈಲ್ವೆ ಬರೋಬ್ಬರಿ 1,781 ಕೋಟಿ ರೂಪಾಯಿ ಮೊತ್ತವನ್ನು ಟಿಕೆಟ್ ಇಲ್ಲದ ಪ್ರಯಾಣಿಕರಿಂದ ದಂಡದ ರೂಪದಲ್ಲಿ ವಸೂಲಿ ಮಾಡಿದೆ. ಈ ಮೊತ್ತ ಕೇಳಿ ಭಾರತದಲ್ಲಿ ಇಷ್ಟೊಂದು ಮಂದಿ ಟಿಕೆಟ್ ಇಲ್ಲದೆ ರೈಲು ಪ್ರಯಾಣ ಮಾಡ್ತಿದ್ದಾರೆ ಅನ್ನುವ ಅಚ್ಚರಿ ಆಗೋದು ಸತ್ಯ. ರೈಲಿನಲ್ಲಿ ಟಿಕೆಟ್ ಇಲ್ಲದೆ ಅಥವಾ ಸೂಕ್ತ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡುವ ಪ್ರಯಾಣಿಕರಿಗೆ 1989ರ ರೈಲ್ವೆ ಕಾಯ್ದೆ ಅಡಿ ದಂಡವನ್ನು ವಿಧಿಸಲಾಗುತ್ತೆ. ಈ ನಿಯಮದ ಪ್ರಕಾರ ಪ್ರಯಾಣಿಕ ರೈಲಿನಲ್ಲಿ ಟಿಕೆಟ್ ಇಲ್ಲದೆ ಪ್ರಯಾಣಿಸಿದರೆ ದಂಡವನ್ನು ವಿಧಿಸಲಾಗುತ್ತೆ. ಪ್ರಯಾಣಿಕ ತೆರಳುವ ಸ್ಥಳದ ರೈಲು ಟಿಕೆಟ್ ದರದ ಜೊತೆಗೆ 250 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. ಉದಾಹರಣೆಗೆ ರೈಲು ಟಿಕೆಟ್ ದರ 100 ರೂಪಾಯಿ ಆಗಿದ್ದರೆ 250 ರೂಪಾಯಿ ಪೆನಾಲ್ಟಿ ಸೇರಿ 350 ರೂಪಾಯಿ ದಂಡದ ರೂಪದಲ್ಲಿ ಪಾವತಿಸಬೇಕು.